ಎಲ್ಲರಿಗೂ ಶುಭ ಸಂಜೆ. ಕರ್ನಾಟಕ ಸ್ಟಡಿ ಝೋನ್ಗೆ ಸ್ವಾಗತ. ಪ್ರಚಲಿತ ವಿದ್ಯಮಾನಗಳು ಕ್ಲಾಸ್ ನಂಬರ್ 14. ಕ್ವಶನ್ ನಂಬರ್ 1. ವೆರ್ ವಾಸ್ ದ ಭಾರತ್ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋ 2025 ಇನಾಗ್ರೇಟೆಡ್ ರೀಸೆಂಟ್ಲಿ? ಇತ್ತೀಚೆಗೆ ಭಾರತ್ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋ 2025 ಎಲ್ಲಿ ಉದ್ಘಾಟನೆಯಾಯಿತು? ಆಪ್ಷನ್ ಎ ನ್ಯೂ ಡೆಲ್ಲಿ, ಆಪ್ಷನ್ ಬಿ ಹೈದರಾಬಾದ್, ಆಪ್ಷನ್ ಸಿ ಚೆನ್ನೈ, ಆಪ್ಷನ್ ಡಿ ಬೆಂಗಳೂರು. ಸರಿಯಾದ ಉತ್ತರ ಆಪ್ಷನ್ ಎ ನ್ಯೂ ಡೆಲ್ಲಿ. Prime Minister Narendra Modi inaugurated the second Bharat Mobility Global Expo 2025 on 17th January 2025 at Bharat Mandap, New Delhi. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜನವರಿ 17, 2025 ನವದೆಹಲಿಯ ಭಾರತ್ ಮಂಟಪದಲ್ಲಿ ಎರಡನೇ ಭಾರತ್ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋ 2025 ಉದ್ಘಾಟಿಸಿದರು. The first expo was held in February 2024 in New Delhi. ಮೊದಲ ಎಕ್ಸ್ಪೋ ಫೆಬ್ರವರಿ 24 ನವದೆಹಲಿಯಲ್ಲಿ ನಡೆಯಿತು. The expo is hosted at Bharat Mandapam, Yashobhoomi in New Delhi and Greater Noida, Uttar Pradesh from 17th to 22nd January 2025. ಈ ಪ್ರದರ್ಶನವು ದೆಹಲಿಯ ಭಾರತ್ ಮಂಟಪ, ಯಶೋಭೂಮಿ ಮತ್ತು ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿ ಜನವರಿ 17ರಿಂದ 22ರವರೆಗೆ ಆಯೋಜಿಸಲಾಗಿದೆ. ದ ಈವೆಂಟ್ ಯುನೈಟ್ಸ್ ದಿ ಎಂಟೈರ್ ಮೊಬಿಲಿಟಿ ಸೆಕ್ಟರ್ಸ್ ಇನ್ಕ್ಲೂಡಿಂಗ್ ಆಟೋಮೊಬೈಲ್ಸ್, ಟ್ರಾನ್ಸ್ಪೋರ್ಟೇಷನ್ ಇನ್ಫ್ರಾಸ್ಟ್ರಕ್ಚರ್, ಎಲೆಕ್ಟ್ರಿಕ್ ವೆಹಿಕಲ್ಸ್ ಆ್ಯಂಡ್ ಡಿಜಿಟಲ್ ಟೆಕ್ನಾಲಜೀಸ್. ಈ ಕಾರ್ಯಕ್ರಮವು ಆಟೋಮೊಬೈಲ್ಗಳು, ಸಾರಿಗೆ ಮೂಲಸೌಕರ್ಯ, ವಿದ್ಯುತ್ ವಾಹನಗಳು ಮತ್ತು ಡಿಜಿಟಲ್ ತಂತ್ರಜ್ಞಾನಗಳು ಸೇರಿದಂತೆ ಸಂಪೂರ್ಣ ಚಲನಶೀಲ ವಲಯಗಳನ್ನು ಒಂದುಗೂಡಿಸುತ್ತದೆ. ಇಟ್ ಹೈಲೈಟ್ಸ್ ಇಂಡಿಯಾಸ್ ರೋಲ್ ಆಸ್ ಎ ಗ್ಲೋಬಲ್ ಮೊಬಿಲಿಟಿ ಹಬ್ ಶೋಕ್ಯಾಸಿಂಗ್ ಕಟಿಂಗ್ ಎಡ್ಜ್ ಇನೋವೇಷನ್ಸ್. ಇದು ಜಾಗತಿಕ ಚಲನಶೀಲತಾ ಕೇಂದ್ರವಾಗಿ ಭಾರತದ ಪಾತ್ರವನ್ನು ಎತ್ತಿ ತೋರಿಸುತ್ತದೆ, ಅತ್ಯಾಧುನಿಕ ನಾವೀನ್ಯತೆಗಳನ್ನು ಪ್ರದರ್ಶಿಸುತ್ತದೆ. Prime Minister Modi will inaugurate Bharat Mobility Global Expo 2025 on 17th January 2025. Places are Bharat Mandapam, New Delhi, Yashobhoomi Dwarka, New Delhi, Indian Expo Center and Mart, Greater Noida. Question number 2. Which two sites from India has been included in the 2025 World Monument Watch List? Option A. Musi River Historic Buildings and Bhuj Historic Water Systems. Option B. Gateway of India and Mysore Palace. Option C. Red Fort and Jaipur City. Option D. Lotus Temple and Gateway of India. 2025ರ ವಿಶ್ವ ಸ್ಮಾರಕಗಳ ವೀಕ್ಷಣಾ ಪಟ್ಟಿಯಲ್ಲಿ ಭಾರತದ ಯಾವ ಎರಡು ತಾಣಗಳನ್ನು ಸೇರಿಸಲಾಗಿದೆ? ಆಪ್ಷನ್ ಎ ಮೂಸಿ ನದಿಯ ಐತಿಹಾಸಿಕ ಕಟ್ಟಡಗಳು ಮತ್ತು ಭುಜ್ ಐತಿಹಾಸಿಕ ನೀರಿನ ವ್ಯವಸ್ಥೆಗಳು. ಆಪ್ಷನ್ ಬಿ ಗೇಟ್ವೇ ಆಫ್ ಇಂಡಿಯಾ ಮತ್ತು ಮೈಸೂರು ಅರಮನೆ. ಆಪ್ಷನ್ ಸಿ ಕೆಂಪುಕೋಟೆ ಮತ್ತು ಜೈಪುರ್ ನಗರ. ಆಪ್ಷನ್ ಡಿ ಕಮಲಾ ದೇವಾಲಯ ಮತ್ತು ಗೇಟ್ವೇ ಆಫ್ ಇಂಡಿಯಾ. ರೈಟ್ ಆನ್ಸರ್ ಆಪ್ಷನ್ ಎ ಮೂಸಿ ನದಿಯ ಐತಿಹಾಸಿಕ ಕಟ್ಟಡಗಳು ಮತ್ತು ಭುಜ್ ಐತಿಹಾಸಿಕ ನೀರಿನ ವ್ಯವಸ್ಥೆಗಳು. The Musi River Historic Buildings in Hyderabad have been put on the 2025 World Monuments Watch. The New York-based organization World Monuments Fund announced on Wednesday. Gujarat's Bhuj Historic Water System is the other site from India named by the World Monuments Fund. The Musi River Historic Buildings in Hyderabad and the Bhuj Historic Water System in Gujarat have been included in the 2025 World Monuments Watch by the New York-based World Monuments Fund. ಹೈದರಾಬಾದ್ನಲ್ಲಿರುವ ಮೂಸಿ ನದಿ ಐತಿಹಾಸಿಕ ಕಟ್ಟಡಗಳು ಮತ್ತು ಗುಜರಾತ್ನ ಭುಜ್ ಐತಿಹಾಸಿಕ ನೀರಿನ ವ್ಯವಸ್ಥೆಗಳನ್ನು ನ್ಯೂಯಾರ್ಕ್ ಮೂಲದ ವಿಶ್ವ ಸ್ಮಾರಕ ನಿಧಿ WMF 2025ರ ವಿಶ್ವ ಸ್ಮಾರಕಗಳ ವೀಕ್ಷಣೆಯಲ್ಲಿ ಸೇರಿಸಲಾಗಿದೆ. These cities faces risk from climate changes and water crisis, highlighting the need for advocacy and preservation. ಈ ತಾಣಗಳು ಹವಾಮಾನ ಬದಲಾವಣೆ ಮತ್ತು ನೀರಿನ ಬಿಕ್ಕಟ್ಟಿನಿಂದ ಅಪಾಯಗಳನ್ನು ಎದುರಿಸುತ್ತಿದ್ದು, ಅವುಗಳ ಸಂರಕ್ಷಣೆ ಮತ್ತು ವಕಾಲತ್ತು ಅಗತ್ಯವನ್ನು ಎತ್ತಿ ತೋರಿಸುತ್ತವೆ. ವಿಶ್ವ ಸ್ಮಾರಕ ನಿಧಿ 1965ರಲ್ಲಿ ಸ್ಥಾಪನೆ ಆಯಿತು. ಇದರ ಪ್ರಧಾನ ಕಚೇರಿ ನ್ಯೂಯಾರ್ಕ್ನಲ್ಲಿದೆ. ಹೈದರಾಬಾದ್ನಲ್ಲಿರುವ ಮೂಸಿ ನದಿ ಐತಿಹಾಸಿಕ ಕಟ್ಟಡಗಳು ಮತ್ತು ಗುಜರಾತ್ನ ಭುಜ್ ಐತಿಹಾಸಿಕ ನೀರಿನ ವ್ಯವಸ್ಥೆಗಳನ್ನು 2025ರ ವಿಶ್ವ ಸ್ಮಾರಕಗಳ ವೀಕ್ಷಣೆಯಲ್ಲಿ ಸೇರಿಸಲಾಗಿದೆ. ಕ್ವಶನ್ ನಂಬರ್ 3. ವೇರ್ ವಿಲ್ ದ ಕರ್ನಾಟಕ ಸ್ಟೇಟ್ ಗೇಮ್ಸ್ 2025 ಬಿ ಹೆಲ್ಡ್? 2025ರ ಕರ್ನಾಟಕ ರಾಜ್ಯ ಕ್ರೀಡಾಕೂಟ ಎಲ್ಲಿ ನಡೆಯಲಿದೆ?
ಆಪ್ಷನ್ ಎ ಮೈಸೂರು ಮತ್ತು ಬೆಂಗಳೂರು, ಆಪ್ಷನ್ ಬಿ ಹುಬ್ಬಳ್ಳಿ ಮತ್ತು ಧಾರವಾಡ, ಆಪ್ಷನ್ ಸಿ ಮಂಗಳೂರು ಮತ್ತು ಉಡುಪಿ, ಆಪ್ಷನ್ ಡಿ ಶಿವಮೊಗ್ಗ ಮತ್ತು ತುಮಕೂರು. ರೈಟ್ ಆನ್ಸರ್ ಆಪ್ಷನ್ ಸಿ ಮಂಗಳೂರು ಮತ್ತು ಉಡುಪಿ. ಕರ್ನಾಟಕ ಕ್ರೀಡಾಕೂಟ 2025ಕ್ಕೆ ಶುಕ್ರವಾರ ಸಂಜೆ ನಗರದ ಮಂಗಳಾ ಕ್ರೀಡಾಂಗಣದಲ್ಲಿ ನಡೆದ ವರ್ಣರಂಜಿತ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಚಾಲನೆ ನೀಡಿದರು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮತ್ತು ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಹಾಗೂ ಜಿಲ್ಲಾಡಳಿತ ದಕ್ಷಿಣ ಕನ್ನಡ ಮತ್ತು ಉಡುಪಿ ವತಿಯಿಂದ ಕರ್ನಾಟಕ ಕ್ರೀಡಾಕೂಟ 2025 ಆಯೋಜಿಸಲಾಗಿದ್ದು, ಉದ್ಘಾಟನೆಯನ್ನು ಶ್ರೀ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೆರವೇರಿಸಿದರು. ಕ್ರೀಡಾ ಜ್ಯೋತಿ ಪ್ರಜ್ವಲನೆ ಶ್ರೀ ಡಿ. ಕೆ. ಶಿವಕುಮಾರ್ ಮಾನ್ಯ ಉಪಮುಖ್ಯಮಂತ್ರಿಗಳು. ಕ್ರೀಡಾ ಧ್ವಜಾರೋಹಣ ಶ್ರೀ ಯು. ಟಿ. ಖಾದರ್. ಮಂಗಳೂರು ಮತ್ತು ಉಡುಪಿ ಕ್ರೀಡಾಂಗಣಗಳ ಉನ್ನತೀಕರಣಕ್ಕಾಗಿ ತಲಾ 3 ಕೋಟಿ ಅನುದಾನ. ರಾಜ್ಯದ ಕ್ರೀಡಾಪಟುಗಳು ಒಲಿಂಪಿಕ್ಸ್ನಲ್ಲಿ ಪದಕ ಜಯಿಸಿದರೆ 6 ಕೋಟಿ ಬಹುಮಾನ ನೀಡಲಾಗುವುದು. ಮುಂಬರುವ ಬಜೆಟ್ನಲ್ಲಿ ಮಂಗಳೂರು ಮತ್ತು ಉಡುಪಿ ಕ್ರೀಡಾಂಗಣಗಳ ಉನ್ನತೀಕರಣಕ್ಕೆ 3 ಕೋಟಿ ಅನುದಾನ ನೀಡಲಾಗುವುದು. ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿಯೂ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವಾಗ ಶೇಕಡಾ 2ರಷ್ಟು ಉದ್ಯೋಗಗಳು ಕ್ರೀಡಾಪಟುಗಳಿಗೆ ಮೀಸಲಿಡಲಾಗುವುದು ಎಂದು ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ತಿಳಿಸಿದರು. ಕ್ವೆಶ್ಚನ್ ನಂಬರ್ 4. ವಿಚ್ ಸ್ಟೇಟ್ ವಿಲ್ ಹೋಸ್ಟ್ ದ 38th ನ್ಯಾಷನಲ್ ಗೇಮ್ಸ್ ಇನ್ 2025? 2025ರಲ್ಲಿ 38ನೇ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಯಾವ ರಾಜ್ಯ ಆಯೋಜಿಸಲಿದೆ? ಆಪ್ಷನ್ ಎ ಹಿಮಾಚಲ ಪ್ರದೇಶ, ಆಪ್ಷನ್ ಬಿ ಉತ್ತರಾಖಂಡ, ಆಪ್ಷನ್ ಸಿ ಸಿಕ್ಕಿಂ, ಆಪ್ಷನ್ ಡಿ ಅರುಣಾಚಲ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರಾಖಂಡ. ಎ ವಾರ್ಮ್ ವೆಲ್ಕಮ್ ಟು 38th ನ್ಯಾಷನಲ್ ಗೇಮ್ಸ್ ಇನ್ ಉತ್ತರಾಖಂಡ್ ಫ್ರಮ್ 28th January to 14th February 2025. Torch, Tejaswini and Mascot Mowli. In 2025 National Games of India, also known as the 38th National Games of India, and host city is Uttarakhand. 2025ರ ಭಾರತದ ರಾಷ್ಟ್ರೀಯ ಕ್ರೀಡಾಕೂಟವನ್ನು 38ನೇ ರಾಷ್ಟ್ರೀಯ ಕ್ರೀಡಾಕೂಟ ಎಂದು ಕರೆಯಲಾಗುತ್ತದೆ ಮತ್ತು ಆತಿಥೇಯ ನಗರ ಉತ್ತರಾಖಂಡ. Indian Olympic Association gave the Uttarakhand Olympic Association hosting rights for the 2025th edition. ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ 2025ರ ಆವೃತ್ತಿಯ ಆತಿಥ್ಯ ಹಕ್ಕುಗಳನ್ನು ಉತ್ತರಾಖಂಡ್ ಒಲಿಂಪಿಕ್ಸ್ ಅಸೋಸಿಯೇಷನ್ಗೆ ನೀಡಿತು. Uttarakhand to host the 38th National Games set to begin on 28th January to 14th February 2025. ಉತ್ತರಾಖಂಡ್ 38ನೇ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಆಯೋಜಿಸಲಿದ್ದು 2025ರ ಜನವರಿ 28ರಿಂದ ಫೆಬ್ರವರಿ 14ರವರೆಗೆ ನಡೆಯಲಿದೆ. ಮ್ಯಾಸ್ಕಾಟ್ ಮೌಲಿ, ನೇಮ್ಡ್ ಆಫ್ಟರ್ ಉತ್ತರಾಖಂಡ್ಸ್ ಸ್ಟೇಟ್ ಬರ್ಡ್ ದ ಹಿಮಾಲಯನ್ ಮೊನಾಲ್. ಮ್ಯಾಸ್ಕಾಟ್ ಮೌಲಿ ಉತ್ತರಾಖಂಡದ ರಾಜ್ಯ ಪಕ್ಷಿಯಾದ ಹಿಮಾಲಯನ್ ಮೊನಾಲ್ನಿಂದ ಇದಕ್ಕೆ ಹೆಸರಿಡಲಾಗಿದೆ. ದ ಅಫಿಷಿಯಲ್ ಟಾರ್ಚ್ ಆಫ್ ದ 38th National Games, named Tejaswini, represents power, inspiration and the relentless pursuit of excellence. 38ನೇ ರಾಷ್ಟ್ರೀಯ ಕ್ರೀಡಾಕೂಟದ ಅಧಿಕೃತ ಜ್ಯೋತಿಯಾದ ತೇಜಸ್ವಿನಿ ಶಕ್ತಿ, ಸ್ಫೂರ್ತಿ ಮತ್ತು ಶ್ರೇಷ್ಠತೆಯ ನಿರಂತರ ಅನ್ವೇಷಣೆಯನ್ನು ಪ್ರತಿನಿಧಿಸುತ್ತದೆ. 38th ನ್ಯಾಷನಲ್ ಗೇಮ್ಸ್ ಆಫ್ ಇಂಡಿಯಾ, ಹೋಸ್ಟ್ ಸಿಟಿ ಡೆಹ್ರಾಡೂನ್, ಓಪನಿಂಗ್ 28th January and closing date 14th February. Indian Olympic Association, created 1927, headquarters is in New Delhi, President P.T. Usha. Uttarakhand 38th National Games, 38th National Games from 28th January to 14th February 2025. Meet Mowli, the mascot of the 38th National Games 2025. Uttarakhand is inspired by the magnificent Manal, the state bird of Uttarakhand. Image of Himalayan Manal, state Uttarakhand, capital city Dehradun, Governor Gurmeet Singh, Chief Minister Pushkar Singh Dhami. Question number 5. Which team won the Vijaya Hazare Trophy in 2025? 2025ರಲ್ಲಿ ವಿಜಯ ಹಜಾರೆ ಟ್ರೋಫಿಯನ್ನು ಗೆದ್ದ ತಂಡ ಯಾವುದು? ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ದೆಹಲಿ. ರೈಟ್ ಆನ್ಸರ್ ಆಪ್ಷನ್ ಸಿ ಕರ್ನಾಟಕ.
ಕರ್ನಾಟಕ ಮಡಿಲಿಗೆ ವಿಜಯ ಹಜಾರೆ ಟ್ರೋಫಿ. ಫೈನಲ್ಸ್ನಲ್ಲಿ ವಿದರ್ಭ ವಿರುದ್ಧ 36 ರನ್ ರೋಚಕ ಜಯ. 5ನೇ ಬಾರಿಗೆ ರಾಷ್ಟ್ರೀಯ ಏಕದಿನ ಟೂರ್ನಿ ಗೆದ್ದ ರಾಜ್ಯ ಕರ್ನಾಟಕ. This year trophy was the 32nd edition of the Vijay Hazare Trophy, an annual List A cricket tournament in India. ಈ ವರ್ಷ ಟ್ರೋಫಿಯು ಭಾರತದಲ್ಲಿ ವಾರ್ಷಿಕ ಲಿಸ್ಟ್ ಎ ಕ್ರಿಕೆಟ್ ಪಂದ್ಯಾವಳಿಯಾದ ವಿಜಯ ಹಜಾರೆ ಟ್ರೋಫಿಯ 32ನೇ ಆವೃತ್ತಿಯಾಗಿದೆ. ಇಟ್ ವಾಸ್ ಪ್ಲೇಡ್ ಫ್ರಮ್ 21st ಡಿಸೆಂಬರ್ 2024 ಟು 18th January 2025. ಇದನ್ನು ಡಿಸೆಂಬರ್ 21, 2024ರಿಂದ ಜನವರಿ 18, 2025ರವರೆಗೆ ಆಡಲಾಯಿತು. ಫೈನಲ್ ಬಿಟ್ವೀನ್ Vidarbha and Karnataka being played at the Kotambi Stadium in Vadodara. Karnataka defeated Vidarbha by 36 runs to win their 5th time titles. ವಡೋದರದ ಕೊಟಂಬಿ ಕ್ರೀಡಾಂಗಣದಲ್ಲಿ ವಿದರ್ಭ ಮತ್ತು ಕರ್ನಾಟಕ ನಡುವಿನ ಫೈನಲ್ಸ್ ಪಂದ್ಯ ನಡೆಯಿತು. ಕರ್ನಾಟಕವು ವಿದರ್ಭವನ್ನು 36 ರನ್ಗಳಿಂದ ಸೋಲಿಸಿ 5ನೇ ಬಾರಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. ಕರುಣ್ ನಾಯರ್, ಪ್ಲೇಯರ್ ಆಫ್ ದ ಸೀರೀಸ್ ಆ್ಯಂಡ್ ದ ಮೋಸ್ಟ್ ರನ್ ಸ್ಕೋರರ್. ಕರುಣ್ ನಾಯರ್ ವಿದರ್ಭ ತಂಡದ ಆಟಗಾರ, ಸರಣಿ ಶ್ರೇಷ್ಠ ಮತ್ತು ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ. ವಿಜಯ ಹಜಾರೆ ಟ್ರೋಫಿ ಕರ್ನಾಟಕ ಚಾಂಪಿಯನ್. 2024-25 ವಿಜಯ ಹಜಾರೆ ಟ್ರೋಫಿ. ಡೇಟ್ಸ್ 21st December 2024 to 18th January 2025. ಕ್ರಿಕೆಟ್ ಫಾರ್ಮ್ಯಾಟ್ ಲಿಸ್ಟ್ ಎ ಕ್ರಿಕೆಟ್. ಚಾಂಪಿಯನ್ಸ್ ಕರ್ನಾಟಕ 5th ಟೈಟಲ್. ರನ್ನರ್ ಅಪ್ ವಿದರ್ಭ. ಪ್ಲೇಯರ್ ಆಫ್ ದ ಸೀರೀಸ್ ಕರುಣ್ ನಾಯರ್. Most run scorer Karun Nair, scored 779 runs. Most wicketer Arshdeep Singh. Thanks for watching Karnataka Study Zone. Please share, comment and subscribe our channel. Thank you one and all.